ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮ್ಮ, ಮುಂದೇನ್ ಮಾಡ್ಬೇಕು? ಗೋಪದ್ಮ ವ್ರತದಲ್ಲಿ ಗೋಪದ್ಮನೇ ಮುಖ್ಯವಾದ ರಂಗೋಲಿ ಹಾಕೋದಕ್ ಬರತ್ತೆ ತಾನೆ? ಇಲ್ಲ ಅಮ್ಮ, ಹೇಳ್ಕೊಟ್ರೆ ಹಾಕ್ತೀನಿ. ನಾನ್ ಹೇಳ್ಕೊಡ್ತೀನಿ ಇರು. ಸಸ್ಸು, ಮೊದಲು ರಂಗೋಲಿ ತಗೋ. ಆ ಮಣೆ ಮೇಲೆ ಸುತ್ತ ಎಳೆ ಬಿಡು. ಗುರುಗಳ ಮುಂದೆ ಏನ್ ನಡೀತು ಅಂತ ಚಾಚು ತಪ್ಪದೆ ನಿಮಗೆ ಹೇಳಿದ್ದೀನಿ. ಅವರು ಮಾಡಿರೋ ಅಸಂಖ್ಯ ತಪ್ಪುಗಳಿಂದಾಗಿ ಗುರುಗಳವರನ್ನ ಮಠದಿಂದ ಬಹಿಷ್ಕಾರ ಹಾಕಿದ್ದಾರೆ. ಅದರಿಂದ ಅವರು ಇನ್ನಷ್ಟು ತಪ್ಪುಗಳನ್ನು ಮಾಡ್ತಾರೋ ಅಥವಾ ಮಾಡಿದ ತಪ್ಪುಗಳಿಗೆ ಪಶ್ಚಾತ್ತಾಪ ಪಟ್ಟು ತಿದ್ಕೊಳ್ತಾರೋ ಮುಂದಷ್ಟೇ ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ ಕೆಲ ದಿನಗಳ ಮಟ್ಟಿಗೆ ನಮ್ಮನೇಲೇ ಇರಲಿ ಅಂತ ಗುರುಗಳು ಆಜ್ಞೆ ಮಾಡಿದ್ದಾರೆ. ನನ್ನಿಂದಾಗಿ ವೃಥ ನೀವುಗಳು ತೊಂದರೆ ಅನುಭವಿಸುವಾಗ ಆಗ್ತಿದೆಯಲ್ಲ. ಯಾಕಮ್ಮ ಆ ರೀತಿ ಹೇಳ್ತೀರಿ? ಅಸಹಾಯಕರಿಗೆ ಸಹಾಯ ಮಾಡೋದು ತೊಂದರೆ ಅಲ್ಲ ಅಮ್ಮ, ಮಾನವ ಧರ್ಮ. ನೀವು ನನ್ನ ತಾಯಿ ಸಮಾನರು. ನಿಮ್ಮ ಸೇವೆ ಮಾಡೋ ಅವಕಾಶ ಬಂದಿರೋದು ನಮ್ಮ ಪುಣ್ಯ ಅನ್ಕೋತೀವಿ. ಹೌದಕ್ಕ, ನಿಮ್ಮಂಥ ಸಜ್ಜನರಿಗೆ ಇಂಥ ದುಸ್ಥಿತಿ ಬರಬಾರ್ದಿತ್ತು. ಏನ್ ಮಾಡೋದು? ಸಿಹಿ ಇರೋ ಮಾವಿಗೆ ಹುಳ ಬೀಳುತ್ತೆ ಹೊರತು ಕಹಿ ಬೇವಿಗಲ್ಲ. ಒಳ್ಳೆಯವರಿಗೆ ಸಾಲಾಗಿ ಕಷ್ಟಗಳೇ ಬಂದರೂ ಶ್ರೀಹರಿಯವ್ರಿಗೆ ಕೊನೆ ಕೈ ಹಿಡಿದು ಕಾಪಾಡ್ತಾನೆ. ಹೌದಮ್ಮ, ನಿನ್ನ ಮಗನೇ ನನ್ನ ಪಾಲಿನ ಶ್ರೀಹರಿ. ಇವನಿಲ್ಲ ಅಂದಿದ್ರೆ ನನ್ನ ಜೀವ ಯಾವಾಗಲೂ ಹಾರು ಹೋಗ್ತಿತ್ತು. ಪ್ರಾಮಾಣಿಕವಾಗಿ ಸಂಪಾದನೆ ಮಾಡಿರೋ ನಮ್ಮ ಆಸ್ತಿ ದುಷ್ಟರ ಪಾಲಾಗ್ಬಿಡ್ತಿತ್ತು. ನನ್ನ ಪಾಲಿಗೆ ಇವನೇ ಭಗವಂತ. ಅಮ್ಮ, ನಿಮ್ಮ ಪಾಲಿನ ದೇವರು ನಾನಲ್ಲ ಅಮ್ಮ. ನಿಮ್ಮ ಸೇವೆ ಮಾಡೋ ಸಂದರ್ಭ ಒದಗಿಸ್ಕೊಟ್ರಲ್ಲ ಆ ನನ್ನ ಗುರುಗಳು, ಅವರು. ನಿಮ್ಮ ಕೃತಜ್ಞತೆಗಳು ಆ ಗುರುಚರಣಗಳಿಗೆ ತಲುಪಬೇಕು. ನೀವಿನ್ನು ನಿಶ್ಚಿಂತೆಯಿಂದ ಮಲಗಿ. ಸರಸ್ವತಿ, ಏನಾದರೂ ಬೇಕಿದ್ರೆ ಕರೀರಿ. ಎಷ್ಟು ಪುಣ್ಯ ಮಾಡಿದ್ಯಮ್ಮ ಇಂಥ ಮಗನ ಪಡೆಯೋಕೆ. ಕಲ್ಮಶ ಇಲ್ದಿರೋ ಮನಸ್ಸು, ಕಾರುಣ್ಯದ ಕಡಲಿನಂಥ ಹೃದಯ, ಸೇವೆ, ಸಹನೆ, ಜ್ಞಾನವೇ ಮೂರ್ತಿವೆತ್ತಂಥ ವ್ಯಕ್ತಿತ್ವ. ನಿನ್ನ ಮಗ ಮುಂದೆ ಲೋಕ ಮೆಚ್ಚೋ ಸದ್ಗುರು ಆಗ್ತಾನೆ. ದೀನರ ಪಾಲಿನ ಕಲ್ಪವೃಕ್ಷ, ಕಾಮಧೇನು ಆಗ್ತಾನೆ. ಹೆತ್ತು ಹೊಟ್ಟೆಗೆ ಇದಕ್ಕಿಂತ ದೊಡ್ಡ ಹಾರೈಕೆ ಇನ್ನೇನು ಬೇಕು ಅಕ್ಕ? ಈ ಮಾತುಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ಅವ್ರ ತಂದೆ ಬದುಕಿರ್ಬೇಕಿತ್ತು. ಇವ್ರು ಯಾಕೆ ಇಷ್ಟೊತ್ತಾದರೂ ಬಂದಿಲ್ಲ? ಯಾಕೆ ನೀವು ಈ ರೀತಿ ಮಾಡ್ತಾ ಇದ್ದೀರಾ? ನಿಮಗೋಸ್ಕರ ಒಂದು ಜೀವ ಕಾಯ್ತಾ ಇದೆ ಅಂತ ಗೊತ್ತಿಲ್ವಾ ನಿಮಗೆ? ನೀವು ಈ ರೀತಿನೇ ಮಾಡ್ತಾ ಇದ್ರೆ ನಿಮ್ಮ ಜೊತೆ ನಾನು ಮಾತಾಡೋದೇ ಬಿಟ್ಬಿಡ್ತೀನಿ. ಅಯ್ಯಯ್ಯೋ, ನಿಮ್ಮ ಜೊತೆ ಮಾತ್ಬಿಟ್ರೆ ನಾನು ಬೇರೆ ಇನ್ಯಾರ ಹತ್ರ ಮಾತಾಡಲಿ? ಬೇಗ ಬನ್ನಿಪ್ಪ, ನಿಮಗೋಸ್ಕರ ಕಾಯ್ತಾ ಇದ್ದೀನಿ.
ಸರಸ್ವತಿ, ಇದ್ಯಾಕಮ್ಮ ಹೊರಗೆ ಕೂತಿದ್ಯಾ? ಅದು ಮಾವ, ಆಗ್ಲೇ ಒಂದು ಕರು ಬಂದು ಗಿಡಗಳನ್ನೆಲ್ಲ ಮೇಯ್ತಾ ಇತ್ತು. ಅದು ಮತ್ತೆ ಬಂದ್ರೆ ಬೇರೆ ಮೇವು ಹಾಕೋಣ, ಗಿಡಗಳನ್ನೆಲ್ಲ ಕಾಪಾಡೋಣ ಅಂತ ಇಲ್ಲೇ ಕೂತಿದ್ದೆ. ಸರಿನಮ್ಮ, ನೀನು ಹುಷಾರು. ಯಾವ್ದು ಕರು? ನಾನು ನೋಡೇ ಇಲ್ವಲ್ಲ. ಏ ಮಾಧವ, ಏನೋ ಅದು ಕರು ಅಂತಿದ್ದೀಯಾ? ಸೀತಕ್ಕ, ಮನೆ ಮುಂದೆ ಗಿಡಗಳನ್ನ ಯಾವ್ದೋ ಕರು ಬಂದು ಮೇಯ್ತಾ ಇದೆಯಂತೆ. ಪಾಪ ಸರಸ್ವತಿ ಆಚೆ ಕುತ್ಕೊಂಡು ಕಾಯ್ತಾ ಇದ್ದಾಳೆ. ಹೌದೇ? ಹಾ, ಕಮಲಾ, ಬಾರೆ ಇಲ್ಲಿ. ಯಾವುದೇ ಆ ಕರು? ನನಗೂ ಗೊತ್ತಿಲ್ಲ ಅತ್ತೆ. ಪಾಪ ಸರಸ್ವತಿ ಆಗ್ಲಿಂದ ಕಾಯ್ತಾ ಇದ್ದಾಳೆ. ಈ ವೆಂಕಟನಾಥ ಬೇರೆ ಇನ್ನೂ ಬಂದಿಲ್ಲ. ನೀನಾದ್ರೂ ಬುದ್ಧಿ ಹೇಳ್ಬಾರ್ದಾ? ಮಗನ್ ಮದ್ವೆನ ಕಣ್ ತುಂಬಾ ನೋಡ್ಬೇಕು ಅಂತ ಆಸೆ ಪಟ್ಟವ್ರು ನೀವು. ಸಂಸಾರನು ಕಣ್ ತುಂಬಾ ನೋಡ್ಬೇಕು ತಾನೆ. ನೀವೇ ಹೇಳಿ, ಈ ಮದ್ವೆಗೆ ನಿಂದೇನು ಪಾತ್ರನೇ ಇಲ್ವಾ? ವೆಂಕಟನಾಥನ್ ಮದ್ವೆ ಆದ್ಮೇಲೆ ನಿನ್ ಜಂಬ ಜಾಸ್ತಿ ಆಗಿದೆ. ಸರಿ ಬಿಡು, ನಾನೇ ಹೇಳ್ತೀನಿ. ಕಂಬದ ಹಿಂದೆ ಇರೋ ಗೊಂಬೆ ಹೊರಗಡೆ ಬಂದ್ರೆ ಅದರ ಸೌಂದರ್ಯವನ್ನ ಕಣ್ತುಂಬ್ಕೋಬಹುದು. ಈ ಮಾತುಗಳಿಗೆ ಏನು ಕಮ್ಮಿ ಇಲ್ಲ. ಈ ಗೊಂಬೆ ನಿಮ್ಗೋಸ್ಕರ ಕಾಯ್ತಿದೆ ಅಂತ ಗೊತ್ತಿಲ್ವಾ? ಯಾಕಿಷ್ಟು ತಡ? ಅದು ತಡ ಆಗೋಯ್ತು. ಅದೇ ಯಾಕೆ ಅಂತ ಕೇಳ್ತಾ ಇರೋದು. ಬರೀ ಪ್ರಶ್ನೆಗಳೇ ಕೇಳ್ತಿರೋ ಅಥವಾ ಕಾಲಕ್ಕೆ ನೀರು ಕೊಡ್ತಿರೋ? ಅಯ್ಯಯ್ಯೋ, ಮರ್ತ್ಬಿಟ್ಟಿದೆ, ಬಂದೆ. ನೀರು ಬೇಕೋ ಬೇಡವೋ? ಬೇಕು ಬೇಕು. ಮತ್ತೆ ದಾರಿ ಬಿಡಿ.